ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ಲೈವ್ ಬಂದಿರತಕ್ಕಂಥ ಮುಖ್ಯ ಉದ್ದೇಶ ಮತ್ತು ಕಾರಣ ಅಂತ ಹೇಳಿದ್ರೆ, ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅನ್ನುವಂಥದ್ದೇನೋ ಒಂದು ಸುಮಾರು 2-3 ವರ್ಷಗಳಿಂದ ಇಲ್ಲಿ ನೂತನವಾಗಿ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ. ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ ಸಿಂಧನೂರು. ಇಲ್ಲಿ ಸುಮಾರು 2021-22ನೇ ಸಾಲಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚದಲ್ಲಿ ಸರ್ಕಾರದ ಬೊಕ್ಕಸವನ್ನ ಖಾಲಿ ಮಾಡಿ ಇಲ್ಲಿ ಸುಮಾರು ಕಟ್ಟಡಗಳನ್ನ ಒಂದು 4-5 ಕಟ್ಟಡಗಳನ್ನ ಕಟ್ಟಿದ್ದಾರೆ. 4-5 ಕಟ್ಟಡಗಳ ಕಟ್ಟಿದರೂ ಕೂಡ ಇಲ್ಲಿನ ಯಾವುದೇ ಕಾರಣಕ್ಕೂ ಈ ಒಂದು ಬಿಲ್ಡಿಂಗ್ಗಳಾಗಿರ್ಬೋದು ಅಥವಾ ಕೊಠಡಿಗಳಾಗಿರ್ಬೋದು ಬಳಕೆ ಇಲ್ಲ. ಆದ್ರೆ ಬಳಕೆಯಲ್ಲಿ ಇಲ್ಲದೆ ಇರುವಂತದ್ನ ಕಂಡು ಪುಂಡರು, ಪುಡಾರಿಗಳು ಅಥವಾ ಸಾರ್ವಜನಿಕರು ಒಟ್ಟ ಯಾರು ಮಾಡಿದಾರೋ ಏನೋ ಅನ್ನುವಂಥದ್ದು ಏನಾಗ್ತಾ ಇದೆ. ಇಲ್ಲಿ ಮತ್ತೆ ಆರ್ಥಿಕ ಹೊರೆ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಆಗಿರ್ಬೋದು, ನಮ್ಮ ತೆರಿಗೆ ಹಣ ಅನ್ನುವಂಥದ್ದು ಮತ್ತೆ ಪೋಲಾಗಲಿಕ್ಕೆ ಕಾರಣ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಹಿಂದ್ಗಡೆ ನೋಡ್ತಾ ಇದ್ದೀರಿ, ಈ ಒಂದು ಹೊಸ ಕಟ್ಟಡ ಇನ್ನು ಇದುವರೆಗೆ ಉದ್ಘಾಟನೆ ಆಗದೆ ಇರುವಂತಹ ಈ ಕಟ್ಟಡಕ್ಕೆ ಸುಮಾರು 2-3 ವರ್ಷಗಳಾಯಿತು ಈ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿ. ಆದ್ರೆ ಉದ್ಘಾಟನೆ ಭಾಗ್ಯ ಕಾಣದೇ ಇರೋ ಕಾರಣಕ್ಕಾಗಿ ಇಲ್ಲಿ ಸರ್ಕಾರಕ್ಕೆ ಅಥವಾ ಈ ಒಂದು ಕಟ್ಟಡಗಳಿಗೆ ಎಷ್ಟೆಲ್ಲ ಹಾನಿಯಾಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ಬೇಕನ್ನೋ ಕಾರಣಕ್ಕೋಸ್ಕರ ಈ ಒಂದು ಲೈವ್ ಬಂದಿದ್ದೀವಿ. ನೋಡಿ, ಇದು ಗ್ಲಾಸ್ ಯಾವ ರೀತಿಯಾಗಿ ಒಡೆದೋಗಿದೆ. ಇದೊಂದೇ ಅಲ್ಲ, ನಿಮಗೆ ಮುಂದೆ ಬಹಳಷ್ಟು ಗ್ಲಾಸ್ಗಳನ್ನ ತೋರಿಸ್ತೀವಿ ಒಡೆದೋಗಿರುವಂತದ್ದು. ಮತ್ತೆ ಅದರಿಂದ ಸಾರ್ವಜನಿಕರಿಗೆ ಮತ್ತೆ ನಮ್ಮ ತೆರಿಗೆ ಹಣ ಮತ್ತೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾಗಿ ಪೋಲಾಗುತ್ತೆ ಅನ್ನುವಂಥದ್ದನ್ನ ನಿಮ್ಗೆ ತೋರಿಸ್ಬೇಕನ್ನೋ ಕಾರಣಕ್ಕಾಗಿ ನೋಡಿ, ಇದು ನೂತನವಾಗಿ ಕಟ್ಟಡ ಒಳಗಡೆ ಒಳ್ಳೆ ಬಿಲ್ಡಿಂಗ್ ವ್ಯವಸ್ಥೆ ಕಟ್ಟಿದ್ದಾರೆ. ಫ್ಯಾನ್ ಇದೆ, ಲೈಟ್ ಇದೆ. ಆದ್ರೆ ಉದ್ಘಾಟನೆ ಭಾಗ್ಯ ಕಾಣದೆ, ಸದುಪಯೋಗ ಆಗದೆ ಕಾರಣಕ್ಕಾಗಿ ಇಂತಹ ಗ್ಲಾಸ್ಗಳನ್ನ, ಕಿಟಕಿಗಳನ್ನ, ಬಾಗಿಲುಗಳನ್ನ ಮುರಿಯುವಂತದ್ದು, ಒಡೆಯುವಂತದ್ದು ಕೂಡ ಮಾಡಿರುವಂತ ಸ್ಥಿತಿ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇದು ಇಲ್ಲಿನ ವ್ಯವಸ್ಥೆ. ಇನ್ನು ಮುಂದಕ್ಕೆ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಹಾನಿಯನ್ನ ಮಾಡಿದರೆ ನಮ್ಮ ಸಾರ್ವಜನಿಕರು ಯಾರು ಅಂತ ನಮಗೆ ಇನ್ನು ಇದುವರೆಗೆ ಕಾಡ್ತಾ ಇರ್ತಕ್ಕಂಥ ಯಕ್ಷ ಪ್ರಶ್ನೆ. ನೋಡಿ, ಪ್ರತಿಯೊಂದು ಕೂಡ ಯಾಕಂತ ಹೇಳಿದ್ರೆ ನಾಳೆ ಮತ್ತೆ ಏನಾದ್ರು ಬಿಲ್ಡಿಂಗ್ ನ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಈ ತರದ ಏನೋ ಕಿಟಕಿಗಳನ್ನ, ಗ್ಲಾಸ್ಗಳನ್ನ, ಬಾಗಿಲುಗಳು ಯಾವ ರೀತಿಯಾಗಿ ಒಡೆದೋಗಿದಾವೆ ಅನ್ನುವಂಥದ್ದು ನಿಮಗೆ ತೋರಿಸ್ಬೇಕು. ಸರ್ಕಾರಕ್ಕೆ ಎಷ್ಟು ಹಾನಿ ಆಗ್ತದೆ ಇದು ನಿಮಗೆ, ನೀವು ಮುಂದೆ ಹೋಗ್ತಾ ಸುಮಾರು 25-30 ಕಿಟಕಿಗಳು ಕೂಡ ಹಾಳಾಗಿರುವಂಥದ್ದು. ಒಳಗಡೆ ನೋಡಿದ್ರೆ ನಿಮಗೆ ಫ್ಯಾನ್ಗಳು, ಲೈಟ್ಗಳು, ಒಳ್ಳೆ ಅದ್ಭುತವಾದಂಥ ಬಿಲ್ಡಿಂಗು. ಆದರೆ ಸರ್ಕಾರಕ್ಕೆ ಅಥವಾ ಈ ಒಂದು ಬಿಲ್ಡಿಂಗಿಗೆ ಎಷ್ಟು ಹಾನಿ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಹೆಚ್ಚು ಶೇರ್ ಮಾಡಿ, ಈ ಒಂದು ಸಂಬಂಧಪಟ್ಟಂಥ ಅಧಿಕಾರಿ ವರ್ಗಕ್ಕೆ ಗೊತ್ತಾಗಲಿ ಅನ್ನುವ ಕಾರಣಕ್ಕಾಗಿ. ಇದು ಈ ಬಿಲ್ಡಿಂಗು ನಿಮಗೆ ಕಾಣ್ತಾ ಇರುವಂಥದ್ದು. ಈ ಬಿಲ್ಡಿಂಗು ನೋಡಿ, ಅಲ್ಲೊಂದು 4 1 2 3 4 5 ಈ 5 ಕಿಟಕಿಗಳು ಕೂಡ, ಕಿಟಕಿಯ ಗ್ಲಾಸ್ಗಳು ಒಡೆದೋಗಿರುವಂಥದ್ದು ನಿಮಗೆ ಕಾಣ್ತಾ ಇದೀವಿ ಬಂಧುಗಳೇ. ಇದು ಒಳಬಳ್ಳಾರಿ ಮುಖ್ಯ ರಸ್ತೆ, ಸಿಂಧನೂರು ಟು ಒಳಬಳ್ಳಾರಿ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥದ್ದು. ಮೇಲೆ ಕೂಡ ನೀವು ನೋಡ್ಬೋದು, ಇವೆಲ್ಲ ಗ್ಲಾಸ್ಗಳು ಒಡೆದೋಗಿರುವಂಥದ್ದು, ಹಾಳಾಗಿರುವಂಥದ್ದು, ಕಿತ್ತೋಗಿರುವಂಥದ್ದು, ಮುರಿದೋಗಿರುವಂಥದ್ದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆ ಇದು ನಿಮಗೆ ಜನರಿಗೆ ಗೊತ್ತಾಗಲಿ ಅಥವಾ ಇದನ್ನ ಗಮನಕ್ಕೆ ತರೋಣ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನೋಡಿ, ಇದು ಬಂಧುಗಳೇ, ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ಶೇರ್ ಮಾಡಿ. ಯಾವ ರೀತಿಯಾಗಿ ಹಾಳಾಗಿದೆ ನೋಡಿ. ಇದು ನಾಳೆ ಮತ್ತೆ ಹೊಸ ಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ಈ ಬಿಲ್ಡಿಂಗ್ನ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಇಂತಹ ಏನು ಕಿಟಕಿಗಳಿಗೆ ಮತ್ತೆ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಹೊರೆಯಾಗುತ್ತೆ. ಸರ್ಕಾರ ಮತ್ತೆ ಅನುದಾನ ಬಿಡುಗಡೆ ಮಾಡಬೇಕಾಗುತ್ತೆ. ಅದು ಜನಸಾಮಾನ್ಯರ ದುಡ್ಡು, ಸಾರ್ವಜನಿಕರ ದುಡ್ಡು ಅನ್ನುವಂಥದ್ದು ನಿಮಗೆ ತೋರಿಸ್ಬೇಕನ್ನೋ ಕಾರಣಕ್ಕೋಸ್ಕರ 3-4 ಬಿಲ್ಡಿಂಗ್ಗಳು ಇದಾವೆ ಇಲ್ಲಿ. ಆ 3-4 ಬಿಲ್ಡಿಂಗ್ಗಳಲ್ಲಿ ಇದು ನೋಡಬಹುದು ನೀವು, ಬಾಲಕಿಯರ ವಸತಿ ನಿಲಯ, ಯಾವುದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ಇದು ನೋಡಿ ಯಾವ ರೀತಿಯಾಗಿ ಹಾಳಾಗಿದೆ ಅನ್ನುವಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಥರದ ದುರ್ಘಟನೆಗಳು, ಈ ಥರದ ಹಾನಿಗಳು, ಈ ಥರದ ನಷ್ಟಗಳು ಯಾರಿಗೆ ಲಾಭ? ಸಾರ್ವಜನಿಕರಿಗೆ ಎಷ್ಟೊಂದು ಹೊರೆ, ಸರ್ಕಾರಕ್ಕೆ ಎಷ್ಟು ಹೊರೆ. ಮತ್ತು ಇಂಥ ಬಿಲ್ಡಿಂಗ್ಗಳನ್ನು ಕಟ್ಟಬೇಕು ಮತ್ತು ಪುನರ್ ನಿರ್ಮಾಣ ಮಾಡಬೇಕಂದಾಗ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಕೂಡ ಖರ್ಚು ವೆಚ್ಚ ಆಗುತ್ತೆ ಅನ್ನುವಂಥ ವಿಚಾರ ನಿಮ್ಮ ಗಮನಕ್ಕೆ ಇರಲಿ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳ ಕಿಟಕಿಗಳು, ಬಾಗಿಲುಗಳು ಹಾಳಾಗಿದ್ದಾವೆ ಅನ್ನುವಂಥದ್ದನ್ನ ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ ಬಂಧುಗಳೇ. ದಯವಿಟ್ಟು ನೋಡ್ತಾ ಇರಿ. ನೋಡಿ, ನಿಮಗೆ ನಾನು ಎಷ್ಟು ಮಾತಾಡಿದ್ರು ಕೂಡ ಕಷ್ಟನೇ. ನೋಡಿ ಯಾವ ರೀತಿಗೆ ಹಾಳಾಗಿದೆ ನೋಡಿ. ಬಾಗಿಲುಗಳು ಕೂಡ ನಾನು ಹೇಳಿದ್ನಲ್ಲ, ಬಾಗಿಲುಗಳು ಕೂಡ ಒಡೆದೋಗಿದ್ದಾವೆ, ಬಾಗಿಲುಗಳು ಕೂಡ ಹಾನಿಯಾಗಿದ್ದಾವೆ ಅನ್ನುವಂಥದ್ದು ನಿಮಗೆ ಹೇಳಿದ್ನೆ. ಅದೇ ರೀತಿಯಾಗಿ
ಇಲ್ಲಿ ಹಾನಿಯಾಗಿರುವುದನ್ನ ತಾವು ಗಮನಿಸ್ತಾ ಇರ್ಬೋದು. ನೋಡಿ ಯಾವ ರೀತಿಯ ಕಿಟಕಿಗಳು ಹಾಳಾಗಿದ್ದಾವೆ, ಗ್ಲಾಸ್ಗಳು ಒಡೆದು ಬಿದ್ದಿದ್ದಾವೆ. ನೋಡಿ ಇದಕ್ಕೆ ಯಾರ ಕಾರಣಕರ್ತರು, ಇದಕ್ಕೆ ಇವರಿಂದ ಈ ಥರ ಮಾಡಲಿಕ್ಕೆ ಉದ್ದೇಶ ಆದರೆ ಏನು ಅನ್ನುವಂಥದ್ದು. ನೋಡಿ ಒಳಗಡೆ ಮಾತ್ರ ಬಿಲ್ಡಿಂಗ್ಗಳು, ಒಳಗಡೆ ಬಿಲ್ಡಿಂಗ್ ವ್ಯವಸ್ಥೆ ಕೂಡ ನೋಡಿ, ಫ್ಯಾನ್ಗಳು ಹಾಕಿದ್ದಾರೆ, ಒಳ್ಳೆ ಸುಸಜ್ಜಿತವಾದ ಕಟ್ಟಡಗಳು. ಆದರೆ ಹೊರಗಡೆ ಎಷ್ಟೊಂದು ಆರ್ಥಿಕ ನಷ್ಟ ಆಗ್ತಾ ಇದೆ, ಎಷ್ಟೊಂದು ಸಾಮಾಜಿಕವಾಗಿ ನಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ನಿಮಗೆ ಗಮನಿಸಬೇಕಾಗಿದೆ. ನೋಡಿ ನಾನು ಹೇಳ್ದಂಗೆ ನೂರಾರು ಕಿಟಕಿಗಳು, ಒಂದರಿಂದ ನೂರಾರು ಕಿಟಕಿಗಳು ಒಡೆದು ಹೋದರೂ ಕೂಡ ನಮ್ಮ ಸಂಬಂಧಪಟ್ಟಂಥ ಆಡಳಿತ ಅಧಿಕಾರಿಗಳು ಅಥವಾ ಆಡಳಿತ ವರ್ಗದವರು ಕೂಡ ಕಣ್ಣು ಮುಚ್ಚಿ ಕುಳಿತು ಇದಕ್ಕೆ ಸುರಕ್ಷಿತವಾದಂಥ ವಾತಾವರಣ ಮಾಡುವಂಥದ್ದು ಅಥವಾ CC ಕ್ಯಾಮ್ರಾ ಹಾಕುವಂಥದ್ದು, ಮತ್ತು ಇದಕ್ಕೆ ಬೇಕಾದಂಥ ಹೋಮ್ ಗಾರ್ಡ್ಗಳನ್ನು ನೇಮಕ ಮಾಡುವಂಥದ್ದು ಅಥವಾ ಇವರಿಗೆ ಬಿಲ್ಡಿಂಗ್ಗಳನ್ನು ಕಾಯಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡುವಂಥದ್ದು ಕೂಡ ಮಾಡದೇ ಇರುವಂಥದ್ದು ಕೂಡ ದುರ್ದೈವದ ಸಂಗತಿ. ಬಂಧುಗಳೇ, ನಾವು ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಬಿಲ್ಡಿಂಗ್ಗಳ ಕಿಟಕಿಗಳು, ಬಾಗಿಲುಗಳು ಹಾಳಾಗಿದೆ. ಒಟ್ಟಿನಲ್ಲಿ ನೋಡಿ, ನೀವು ಪ್ರತಿಯೊಂದು ನೋಡಿದ್ರೂ ಕೂಡ ಯಾವ ಬಿಲ್ಡಿಂಗ್ ನೋಡ್ತೀರಿ ಅಲ್ಲಿ ಒಡೆದು ಹೋಗಿರುವಂಥದ್ದು, ಯಾವ ಕಿಟಕಿ ನೋಡ್ತೀರಿ ಅಲ್ಲಿ ಒಡೆದೋಗಿರುವಂಥದ್ದು ಸ್ಥಿತಿ ನಿಮಗೆ ಕಾಣ್ತಾ ಇದೆ. ಇದಕ್ಕೆ ಸರ್ಕಾರಕ್ಕೆ ನೀವು ಯೋಚನೆ ಮಾಡಿ ಒಂದ್ಸರಿ, ಇಷ್ಟೆಲ್ಲ ಕಿಟಕಿಗಳಿಗೆ ಗ್ಲಾಸ್ ಹಾಕ್ಬೇಕಾದ್ರೆ ಈಗ ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚದಲ್ಲಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಬಂಧುಗಳೇ, ನಿಮಗೆ ತೋರಿಸ್ತಾ ಇದ್ದೀನಿ, ಬಾರಪ್ಪ ಇಲ್ಲಿ ಹಿಡ್ಕೊ ಬಾ. ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗಾಗಲೇ ಈ ಬಿಲ್ಡಿಂಗ್ಗಳು ಏನಾದರೂ ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚದಲ್ಲಿ ಅಥವಾ ಲಕ್ಷಾಂತರ ರೂಪಾಯಿ ಖರ್ಚು ವೆಚ್ಚದಲ್ಲಿ ನಿರ್ಮಾಣ ಆಗಿಬಿಟ್ಟಿದ್ದಾವೆ. ಆದರೆ ಉದ್ಘಾಟನೆ ಭಾಗ್ಯ ಕಾಣದೇ ಇರುವಂಥ ದೃಷ್ಟಿಯಲ್ಲಿ ಕಳೆದ 2-3 ವರ್ಷಗಳಿಂದ ಈ ಬಿಲ್ಡಿಂಗ್ಗಳು ಹಾಗೆ ಉಳ್ಕೊಂಡಿರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಶಿಕ್ಷಣಕ್ಕೆ ಆಗಿರ್ಬೋದು, ವಸತಿಗೆ ಆಗಿರ್ಬೋದು, ಬೇರೆ ನಾನು ಮುಂಚೆ ಇಲ್ಲಿ 4 ಬಿಲ್ಡಿಂಗ್ಗಳಿದ್ದಾವೆ, ಆ ಮಾಹಿತಿ ಕೂಡ ನಿಮಗೆ ಕೊಡ್ತಿದ್ದು. ಅಕಾಡೆಮಿಕ್ ಕ್ಷಮೆ ಇರಲಿ, 2 ಹಾಸ್ಟೆಲ್ಗಳು, ಒಂದು ಬಾಲಕಿಯರ ಹಾಸ್ಟೆಲು, ಒಂದು ಬಾಲಕರ ಹಾಸ್ಟೆಲು. ನಾ ಈ ಬಿಲ್ಡಿಂಗ್ ನೋಡೋದಲ್ಲಿ ಒಂದು ಡೈನಿಂಗ್ ಇದೆ, ಒಂದು ಅಕಾಡೆಮಿಕ್ ಕ್ಲಾಸ್ ಇದೆ. ಒಂದು ಬಿಲ್ಡಿಂಗು ಅಕಾಡೆಮಿಕ್ಕಿಗೆ, 2 ಹಾಸ್ಟೆಲ್ಗಳಿಗೆ, ಒಂದು ಡೈನಿಂಗಿಗೆ ಇರ್ತಕ್ಕಂಥ ಬಿಲ್ಡಿಂಗು. ಇಲ್ಲಿ ಇದು ಯಾರ ಅಂಡರಲ್ಲಿ ಬರುತ್ತೆ, ಯಾರ ಕೈ ಕೆಳಗಡೆ ಬರುತ್ತೆ ಅಂತ ಹೇಳಿದ್ರೆ DO ಅಂತೇಳಿ, ಡಿಸ್ಟ್ರಿಕ್ಟ್ ಆಫೀಸರ್ ಅಂತೇಳಿ ಅವ್ರ ಕೈ ಕೆಳಗಡೆ ಬರುತ್ತೆ. ಆ ಡಿಸ್ಟ್ರಿಕ್ಟ್ ಆಫೀಸರ್ ಹೆಸರು ಶ್ರೀ ಸಂಗಮೇಶ್ ಅಂತೇಳಿ. ನೋಡಿ, ನೀವು ಯಾವ ಕಡೆ ತಿರುಗಿ ನೋಡ್ತೀರಿ ಆ ಕಡೆ ಗ್ಲಾಸ್ ನೋಡಿ. ನೋಡಿದ್ರಲ್ಲ ಬಂಧುಗಳೇ, ಈ ಥರ ವ್ಯವಸ್ಥೆ, ಇದನ್ನು ಯಾರು ಹೊಡೆದ್ರು, ಯಾಕೆ ಹೊಡೆದ್ರು, ಏನು ಉದ್ದೇಶ, ಇವರ ಈ ಥರ ಗ್ಲಾಸ್ ಹೊಡಿಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ಕೂಡ ನಮಗೆ ಕಾಡ್ತಾ ಇರತಕ್ಕಂಥ ಮುಖ್ಯ ಯಕ್ಷ ಪ್ರಶ್ನೆ. ಹಾಗಾಗಿ ಈ ಥರದ ಹಾನಿಗಳಿಗೆ ಯಾರು ಜವಾಬ್ದಾರರು, ಈ ಥರ ಹಾನಿಗೆ ನಾವೇನೇ ಜವಾಬ್ದಾರರಾಗ್ತೀವಿ. ಯಾಕಂತೇಳಿದ್ರೆ ನಾಳೆ ಇದಕ್ಕೆ ಮತ್ತೆ ಹೊಸ ಕನ್ಸ್ಟ್ರಕ್ಷನ್ ಮಾಡಬೇಕು, ಹೊಸ ಕಿಟಕಿಗಳಿಗೆ ಗ್ಲಾಸ್ ಹಾಕ್ಬೇಕಂತ ಸಂದರ್ಭದಲ್ಲಿ ಮತ್ತೆ ಸರ್ಕಾರದ ವತಿಯಿಂದ ದುಂದು ವೆಚ್ಚ ರೂಪದಲ್ಲಿ ಮತ್ತೆ ಲಕ್ಷಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವಂಥದ್ದು. ಮತ್ತೆ ಆ ಲಕ್ಷಾಂತರ ರೂಪಾಯಿ ಅನುದಾನ ಬಿಡುಗಡೆ ಸಂದರ್ಭದಲ್ಲಿ ಮಧ್ಯವರ್ತಿಗಳ ಒಂದು ಕಾಟ ಅಂತ ಕಾಟಗಳ ನಡುವೆ ಈ ಥರ ಹಾನಿಯಾಗಿ ಯಾರು ಕಾರಣರು ಅನ್ನುವಂಥದ್ದು ನೀವು ಗಮನಿಸಬೇಕಾಗ್ತಾ ಇದೆ. ನೋಡಿ, ಪ್ರತಿಯೊಂದು ಕಿಟಕಿಗಳು, ಬಾಗಿಲುಗಳು ಹಾಳಾಗಿರುವಂಥದ್ದು. ನಮ್ಮ DO ಡಿಸ್ಟ್ರಿಕ್ಟ್ ಆಫೀಸರ್ ಯಾರು ಸಂಗಮೇಶ್ವರ್ ಅಂತೇಳಿ, ರಾಯಚೂರು ಜಿಲ್ಲೆ ಇವರು ಡಿಸ್ಟ್ರಿಕ್ಟ್ ಆಫೀಸರು. ಸಂಗಮೇಶ್ವರ್ ಅವರಿಗೆ ಒಂದ್ಸರಿ ಕರೆ ಮಾಡೋಣ, ಈ ವಿಚಾರವನ್ನು ಅವ್ರ ಗಮನಕ್ಕೆ ಐತೋ ಇಲ್ವೋ, ಮತ್ತು ಈ ಥರ ಹಾನಿಗೆ ಯಾರು ಕಾರಣಕರ್ತರು, ಮತ್ತು ಇದಕ್ಕೆ ಸುರಕ್ಷಿತವಾಗಿ ಇಂತಹ ಕಿಟಕಿಗಳನ್ನು, ಬಾಗಿಲುಗಳನ್ನು ಅಥವಾ ಬಿಲ್ಡಿಂಗ್ಗಳನ್ನು ಕಾಪಾಡಲಿಕ್ಕೆ ತಾವು ತೆಗೆದುಕೊಂಡಂಥ ಕ್ರಮ ಏನು ಅನ್ನುವಂಥದ್ದು ಕೂಡ ನಾವು ಮಾತಾಡೋಣ. ಸಂಗಮೇಶ್ವರ್ ಅಂತೇಳಿ DO ಡಿಸ್ಟ್ರಿಕ್ಟ್ ಆಫೀಸರ್, ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಈ ಒಂದು ಆಫೀಸರಿಗೆ ಮಾತಾಡಿ ಏನಾಗಿದೆ ಏನಿಲ್ಲ ಅನ್ನುವಂಥದ್ದು ಕೂಡ ನಾವು ಮಾಹಿತಿ ತೆಗೆದುಕೊಳ್ಳೋಣ. ಬಂಧುಗಳೇ, ದಯವಿಟ್ಟು ವಾಚ್ ಮಾಡಿ. ಈಗ ಒಂದು ಜಿಯೋ ಸಿಮ್ ಅಣ್ಣ DO ಡಿಸ್ಟ್ರಿಕ್ಟ್ ಆಫೀಸರ್ ಈ ಎಲ್ಲ ಬಿಲ್ಡಿಂಗ್ಗಳ ಉಸ್ತುವಾರಿ ಅಥವಾ ಈ ಕಟ್ಟಡಗಳ ಉಸ್ತುವಾರಿ ಅಥವಾ ಈ ಒಂದು ಸುರಕ್ಷಿತವಾಗಿ ನೇಮಕವಾಗಿರ್ತಕ್ಕಂಥ ಒಬ್ಬ ಆಡಳಿತ ಅಧಿಕಾರಿ, ಈ ಆಡಳಿತ ಅಧಿಕಾರಿಗೆ ಒಂದ್ಸರಿ ಮಾತಾಡ್ಸೋಣ.
ಈ ಎಲ್ಲ ಹಾನಿಗಳಿಗೆ ಏನು ಕಾರಣ, ಯಾಕೆ ಕಾರಣ, ಇದಕ್ಕೆ ಯಾರು ಜವಾಬ್ದಾರರು? ಸಂಗಮೇಶ್ ಬಿ, ಜಿಲ್ಲಾಧಿಕಾರಿಗಳು, ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ ಇವರು. ಅಣ್ಣ ಇನ್ನೊಂದು ನಂಬರ್ ಇದೆಯಲ್ಲ, ಯಾವುದು ಕೊಟ್ಟಿದ್ದಾರೆ ಸರ್? ನೋಡಿ ಬಂಧುಗಳೇ, DO ಕೂಡ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಕೂಡ ಮಾತಾಡೋಣ ಅವ್ರ ಜೊತೆ. ಈ ಸಮಸ್ಯೆಗೆ ಕಾರಣ ಯಾರು ಮತ್ತು ಈ ಸಮಸ್ಯೆಗೆ ಮೂಲಭೂತ ಪರಿಹಾರ ಏನು ಅನ್ನುವಂಥದ್ದನ್ನ ಮಾತಾಡ್ಸೋಣ ಅನ್ನೋದಾದರೆ ಈ ಅಧಿಕಾರಿಗಳು ಫೋನ್ ಪಿಕ್ ಮಾಡ್ತಾ ಇಲ್ಲ. 3ನೇ ಸರಿ ಕರೆ ಮಾಡ್ತಾ ಇದ್ದೀವಿ, ನೋಡೋಣ ಈ ಸರಿ ಆದರೂ ಕೂಡ ಕರೆ ಮಾಡ್ತಾ. ಯಾಕಂತ ಹೇಳಿದ್ರೆ ಅಧಿಕಾರಿ ಅಂತಂದರೆ ಸಾರ್ವಜನಿಕರು ಅಥವಾ ಸರ್ಕಾರಿ ಅಧಿಕಾರಿಗಳಂತಂದರೆ ಇವತ್ತು ನಾವು ಮಾಡಿದ್ದೇ ಮಾರ್ಗ, ನಾವು ನಡೆದಿದ್ದೇ ದಾರಿ ಅನ್ನುವಂಥ ವಿಚಾರದೊಂದಿಗೆ ಯಾವೊಬ್ಬ ಅಧಿಕಾರಿಗಳು ಕೂಡ ಸಾರ್ವಜನಿಕರ ಸಮಸ್ಯೆಗಳಿಗೆ, ಸಾರ್ವಜನಿಕ ನಷ್ಟಗಳಿಗೆ ಸ್ಪಂದಿಸುವಂಥ ಯಾವುದೇ ಮನೋಭಾವ ಮತ್ತು ದೃಷ್ಟಿಯನ್ನು ಉಳ್ಳದೇ ಇರುವಂಥ ವ್ಯಕ್ತಿತ್ವ ಅವರಲ್ಲಿ ಮೂಡಿರುತ್ತೆ. ನೋಡಿ, 3ನೇ ಸಾರಿ ಕರೆ ಮಾಡಿದ್ರು ಕೂಡ ನಮ್ಮ DO ಸಂಗಮೇಶ್ವರ್ ಅವರು ಕರೆ ಪಿಕ್ ಮಾಡ್ತಾ ಇಲ್ಲ. ನಾವು ಮುಂದೆ ಅವ್ರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಮತ್ತು ಸಂಬಂಧಪಟ್ಟಂಥ ದೂರನ್ನು ಸಲ್ಲಿಸಲಿಕ್ಕೆ ನಾವು ಮುಂದೆ ಹಾಕ್ತೀವಿ. ಹಾಗಾಗಿ ಇಷ್ಟು ವಿಚಾರ ಬಂಧುಗಳೇ, ಇನ್ನೂ 100 ಕಿಟಕಿಗಳಿದ್ದಾವೆ. ಆದರೆ ಈ ವಿಡಿಯೋ ದೊಡ್ಡದಾಗುತ್ತೆ, ಲಾಂಗ್ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಈ ಥರದ ಹಾನಿಗಳಿಗೆ ಇನ್ನು ಕಾಣ್ತಾ ಇದೆಯಲ್ಲಪ್ಪ ಇದು, ಈ ಥರದ ಹಾನಿಗಳಿಗೆ ಆಮೇಲೆ ಕೊನೆ ಒಂದು ಮಾತು ಹೇಳ್ತಾ ಇದ್ದೀನಿ, ಕೇವಲ ಅಧಿಕಾರಿ ವರ್ಗದವರು ಮಾತ್ರ ಇದನ್ನು ಕಾಪಾಡಬೇಕು, ಅಧಿಕಾರಿ ಮಂಡಳಿ ಮಾತ್ರ ಇದನ್ನು ರಕ್ಷಣೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಪ್ರತಿಯೊಬ್ಬರು ಹಕ್ಕು ಕೂಡ, ಪ್ರತಿಯೊಬ್ಬರ ಕರ್ತವ್ಯ. ನಮ್ಮ ಬಿಲ್ಡಿಂಗ್ಗಳು ಅಥವಾ ನಮ್ಮ ಸರ್ಕಾರಿ ಆಸ್ತಿ ಅಥವಾ ನಮ್ಮ ಈ ಥರದ ಏನಾದರೂ ಬಿಲ್ಡಿಂಗ್ಗಳಿದ್ದಾಗ ನಾವೇನೇ ಕ್ರಮವಾಗಿ ಅಥವಾ ಇದನ್ನು ಕಾಪಾಡಬೇಕು, ಇದನ್ನು ಜಾಗೃತ ವಹಿಸಬೇಕು, ಇದಕ್ಕೆ ರಕ್ಷಣೆ ನೀಡಬೇಕು ಅನ್ನುವಂಥ ಮನೋಭಾವನೆಯಿಂದ ಇಂಥ ಬಿಲ್ಡಿಂಗ್ಗಳನ್ನು, ಇಂಥ ಕೊಠಡಿಗಳನ್ನು ಸಂರಕ್ಷಣೆ ಮಾಡಿ ನಾವೇನೇ ಇದಕ್ಕೆ ಮೂಲಭೂತವಾಗಿ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ. ನಾವು ಏನೋ ಬೇರೆ ಅಚಾನಕ್ ಅನ್ಯ ಕಾರಣಕ್ಕಾಗಿ ನಾವು ಒಂದು ಊರಿನಿಂದ, ಸಿಂಧನೂರಿನಿಂದ ಒಳಬಳ್ಳಾರಿ ಮುಖ್ಯ ರಸ್ತೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಬಿಲ್ಡಿಂಗ್ನ ವ್ಯವಸ್ಥೆಯನ್ನು ನೋಡಿ ಈ ಒಂದು ಲೈವ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ಬೇಕನ್ನೋ ಕಾರಣಕ್ಕೋಸ್ಕರ ಲೈವ್ ಮಾಡ್ತಾ ಇದ್ದೀವಿ. ಈ ಥರ ವಿಚಾರಗಳನ್ನು ತಾವು ತಿಳ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಈ ವಿಚಾರವನ್ನು ಮತ್ತು ಈ ವಿಡಿಯೋವನ್ನು ಅಥವಾ ಈ ಲೈವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪೋವರೆಗೂ ಕೂಡ ಲೈವನ್ನು ಶೇರ್ ಮಾಡಿ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೀನಿ. ಇಂಥ ಸಹಕಾರಕ್ಕೆ ಬೆಂಬಲಿಸಿದ ನಿಮಗೆಲ್ಲರಿಗೂ ಕೂಡ ಶರಣಾರ್ಥಿ. ಈ ಒಂದು ಸಂದರ್ಭದಲ್ಲಿ ಲೈವ್ ಮಾಡ್ತಾ ಇರ್ತಕ್ಕಂಥವ್ರು ಅಪ್ಪಯ್ಯ ಅಂತೇಳಿ, ಅವರು ಕೂಡ ಸಾಮಾಜಿಕವಾಗಿ ಚಿಂತಕರು, ಏನಾದರೂ ಬದಲಾವಣೆ ಮಾಡಬೇಕು, ಸಾಮಾಜಿಕವಾಗಿ ಒಂದು ವ್ಯವಸ್ಥೆಯನ್ನು ಕಟ್ಟಬೇಕನ್ನುವಂಥ ಮನಸ್ಥಿತಿ ಉಳ್ಳವರು ಅಪ್ಪಯ್ಯ ಗೋಮರ್ಸೆ ಅಂತೇಳಿ ಅವರು ಈ ಒಂದು ಲೈವ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಈ ಒಂದು ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಕೇರಳ.